ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಜುನ್ನೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟು ನಾನು ಇಲ್ಲಿ 2ನೇ ದಿನದ ಹಾಲು ತೊಗೊಂಡಿದ್ದೀನಿ, ಗಿಣ್ಣು ಹಾಲು ತೊಗೊಂಡಿದ್ದೀನಿ. 2ನೇ ದಿನದ ತೊಗೊಂಡಾಗ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಫಸ್ಟು ಒಂದು ಸಿಲ್ವರ್ ಪಾತ್ರೆ ತೊಗೊಳ್ಳಿ, ಯಾಕಂದರೆ ಸ್ಟೀಲ್ ಪಾತ್ರೆ ತೊಗೊಂಡ್ರೆ ನಿಮಗೆ ಬೇಗ ಹಾಲು ಸೀದೋಗೋ ಅಂಥ ಚಾನ್ಸ್ ಇರುತ್ತೆ. ಮತ್ತು ಈ ಫುಲ್ಲು ಗಿಣ್ಣದು ಪ್ರೊಸೀಜರಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ನೀವು ಫ್ಲೇಮ್ನ ಫುಲ್ಲು ಕಮ್ಮಿ ಇಡಬೇಕು. ಫಸ್ಟು ನಾವು ಹಾಲನ್ನ ಇಟ್ಕೊಂಡ್ಮೇಲೆ ನೋಡು, ಹಾಲು ಈ ಥರ ಒಡೆಯೋದಕ್ಕೆ ಶುರುವಾಗುತ್ತೆ. ಇದು ಫುಲ್ಲು ಈ ಥರ ಆಗೋದಕ್ಕೆ ನನಗೆ 1 ಅವರ್ ಟೈಮ್ ತೊಗೊಂಡಿದೆ. ಅದಾದಮೇಲೆ ನಾನು ಇಲ್ಲಿ 3 ಸ್ಪೂನಷ್ಟು ಅವಲಕ್ಕಿನ ತೊಳೆದು ಇಟ್ಕೊಂಡಿರೋಂಥ ಅವಲಕ್ಕಿನ ನಾನು ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಅವಲಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟು ಇದು ಬೇಯಬೇಕು, ಫಸ್ಟು ಅವಲಕ್ಕಿ ಬೇಯಬೇಕು. ಬೆಂದಾದಮೇಲೆ ಇದಕ್ಕೆ ನಾನು 2 ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಅವಲಕ್ಕಿ, ಕಾಯಿ ಮತ್ತು ಹಾಲು ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನೋಡಿ, ಅವಲಕ್ಕಿನ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಬೇಯಿಸ್ಕೋಬೇಕು. ನಾನು ಇಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನೋಡಿ, ಕುದೀತಾ ಈ ಥರ ಕಾಣಿಸುತ್ತೆ ನಿಮಗೆ. ನೋಡಿ, ಸೌಟ್ ಹಿಂದೆಗಡೆ ತೋರಿಸ್ತಾ ಇದ್ದೀವಲ್ಲ, ಈ ಕನ್ಸಿಸ್ಟೆನ್ಸಿ ಬರುತ್ತೆ ನಿಮಗೆ ಹಾಲು. ನೀವು ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು, ಇಂಪಾರ್ಟೆಂಟು ಇದರಲ್ಲಿ. ಇಲ್ಲಾಂದರೆ ಬಿಟ್ಟರೆ ಗಿಣ್ಣು ಸೀದೋದ್ರೆ ಬರೀ ಸ್ಮೆಲ್ ಅದೇ ಬರುತ್ತೆ ನಿಮಗೆ ಗಿಣ್ಣಿನ ಸ್ಮೆಲ್ ಬರೋದಿಲ್ಲ. ನೀವು ನೀಟಾಗಿ ತಿರುಗಿಸ್ಕೊಂಡು ಫ್ಲೇಮ್ನ ಕಮ್ಮಿ ಇಟ್ಕೊಳೋದ್ರಲ್ಲೇ ಈ ಪ್ರೊಸೀಜರ್ ಪೂರ್ತಿ ನಡೆಯುತ್ತೆ. ಮತ್ತು ನಾನು ಇಲ್ಲಿ 2 ಸ್ಪೂನಷ್ಟು ರವೆನ ತುಪ್ಪದಲ್ಲಿ ಹುರಿದು ಹಾಕ್ಕೊಂಡಿದ್ದೀನಿ. ಮತ್ತು ನೀವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕೈ ಆಡಿಸ್ತಾ ನಾನು ಇಲ್ಲಿ ಒಂದು ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 5 ಏಲಕ್ಕಿನ 3 ಸ್ಪೂನ್ ಸಕ್ಕರೆ ತೊಗೊಂಡು ಅದರಲ್ಲಿ ಅಂದರೆ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ನಾನು ಇಲ್ಲಿ ನೀಟಾಗಿ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಕೂಡ ನೀವು ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡ್ಮೇಲೆ ನೋಡಿ, ಇದರಲ್ಲಿ ನೀರು ಇನ್ನೂ ಇದೆ ನಮಗೆ. ಇನ್ನೂ ನೀಟಾಗಿ ಗಿಣ್ಣಿಗೆ ರವೆ ಅವಲಕ್ಕಿ ಎರಡೂ ಬೆಂದಿಲ್ಲ. ಇನ್ನೂ ನಾವು ಇದ್ರ ಮೇಲೆ ತಟ್ಟೆ ಮುಚ್ಚಿಕೊಂಡು ಬೇಯಿಸ್ಕೊಬೇಕು. ನೋಡಿ, ಈ ಥರ ಫುಲ್ಲು ನೀರೆಲ್ಲ ಹೋಗಿ ಈ ಥರ ಆಗುತ್ತೆ. ಇವಾಗ ಗಿಣ್ಣು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ.